ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ತಪ್ಪಿಸ್ಕೊಟ್ಟು ನೀಡದೇ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಗುರುತಿಸಲಾಯಿತು. ಆ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರನ್ನ ನಾವು ಭೇಟಿ ಮಾಡಿದ್ವಿ. ಶಾಸಕರ ಗಮನ ಕೂಡ ಈ ಒಂದು ವಿಚಾರವಾಗಿ ನಾವು ಗಮನ ತರಲಾಯಿತು. ಅವರು ಈಗೇನು ಈ ಹಿಂದೆ ಆಯ್ಕೆ ಮಾಡಿರ್ತಕ್ಕಂಥ ಪಟ್ಟಿನಲ್ಲಿ ಈಗಾಗಲೇ ಮನೆ ವಸತಿ ಎಲ್ಲ ಇರ್ತಕ್ಕಂಥವ್ರು ಸಹ ಅರ್ಜಿ ಹಾಕಿ ಈ ಒಂದು ಏನು ಸೌಲಭ್ಯವನ್ನು ಬೆನಿಫಿಟ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನೆಲ್ಲ ವೆರಿಫೈ ಮಾಡಿ ಹೊಸ ಪಟ್ಟಿಯನ್ನು ಮಾಡಿ ನಿಜವಾದ ಫಲಾಪೇಕ್ಷಿಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ನಮ್ಮ ಒಂದು ಸಲಹೆಯನ್ನು ಅವ್ರು ತಗೊಂಡು ಬಹಳ ಪೂರಕವಾಗಿ ಮಾಡ್ತೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಟೌನ್ ಹರಣಿ ಶಿಕಾರಿ ಸಮುದಾಯವನ್ನು ಭೇಟಿ ಮಾಡಲಾಯಿತು. ಅಲ್ಲೂ ಸಹ ಸುಮಾರು 75ರಿಂದ 80 ಕುಟುಂಬಗಳು ಇರ್ತಕ್ಕಂಥ ಒಂದು ಏರಿಯಾ. ಅಲ್ಲಿನೂ ಸಹ ಇದೇ ಸಮಸ್ಯೆ, ನಿವೇಶನ ಇಲ್ಲ. ಅಲ್ಲಿರ್ತಕ್ಕಂಥ ಅವ್ರೇನು ವಾಸ ಮಾಡ್ತಾ ಇದ್ದಾರೆ ಅದರಿಂದ ಸುಮಾರು 4ರಿಂದ 5 ಕಿಲೋಮೀಟರ್ ದೂರದಲ್ಲಿ ನಿವೇಶನಗಳಿದೆ, ಅಂದರೆ ಸರ್ಕಾರಿ ಭೂಮಿ ಇದೆ. ಅಲ್ಲಿಗೆ ತಾವು ಹೋಗ್ತೀರಾ ಅಂತ ಕೇಳಿದಾಗ ಅದು 5 ಕಿಲೋಮೀಟರ್ ಅಲ್ಲ 10 ಕಿಲೋಮೀಟರ್ ನಾವು ಸಹ ಹೋಗ್ಲಿಕ್ಕೆ ನಾವು ತಯಾರಿದ್ದೀವಿ, ನಮಗೆ ನೆಲೆ ಬೇಕು, ಶಾಶ್ವತ ನೆಲೆ ಬೇಕು ಅಂತ ಕೇಳ್ಕೊಂಡಾಗ ಅಧಿಕಾರಿಗಳಿಗೂ ಸಹ ಸೂಚನೆ ಕೊಟ್ಟು ಈ ಕೂಡಲೇ ಕ್ರಮ ತಗೋಬೇಕು ಅಂತ ತಿಳಿಸಿದ್ದೀನಿ. ಅಲ್ಲಿ ಸಾಕಷ್ಟು ಸಮಸ್ಯೆಗಳಿತ್ತು. ಏನು ಒಂದು ಶುಚಿತ್ವದ ಒಂದು ಕಡೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ನಗರ ಪಾಲಿಕೆ, ಮುನ್ಸಿಪಾಲಿಟಿ ಇಲಾಖೆಯವರು. ಮತ್ತೆ ಅಲ್ಲಿರ್ತಕ್ಕಂಥ ಸಾರ್ವಜನಿಕ ಶೌಚಾಲಯ ಬಹಳ ಜನ ಹೆಣ್ಮಕ್ಳು ಬಹಳ ನೊಂದ್ಕೊಂಡು ಆ ವಿಚಾರವನ್ನು ಎತ್ತಿಡಿದ್ರು. ರಾತ್ರಿ ಹೊತ್ತು ನಾವು ಯಾರು ಇಲ್ಲದ ಸಮಯದಲ್ಲಿ ಶೌಚಕ್ಕೆ ಬಯಲಿಗೆ ಹೋಗ್ತೀವಿ, ನಮಗೆ ಬಹಳ ಸಮಸ್ಯೆ ಇದೆ. ಅದ್ರ ಬಗ್ಗೆನೂ ಶೀಘ್ರವಾಗಿ ಕ್ರಮ ತಗೋಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ. ಅಂದರೆ ಪ್ಯೂರಿಫೈಯರ್ನ ಅಳವಡಿಸಿಲ್ಲ, ಅಲ್ಲಿ ಕುಡಿಯೋ ನೀರಿನಿಂದ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಆಗ್ತಿದೆ ಅಂತ ಕೇಳ್ಕೊಂಡದ್ದು STMC ಸದಸ್ಯರು. ಅದಕ್ಕೂ ಆ ಕೂಡಲೇ ಅದಕ್ಕೆ ಕ್ರಮ ತಗೋಬೇಕು ಅಂತ ಹೇಳಿದಾಗ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಆ ಜವಾಬ್ದಾರಿಯನ್ನು ನಾವು ತಗೊಂಡು ಈ ಕೂಡಲೇ ಆ ಸಮಸ್ಯೆನ ಬಗೆಹರಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ನೀಡಿರ್ತಾರೆ. ಹಾಗೆ ಶೌಚಾಲಯ ಮತ್ತು ಸ್ವಚ್ಛತೆ ಬಗ್ಗೆ ಎಲ್ಲ ಅವರಿಗೆ ಸೂಚನೆಯನ್ನು ನೀಡಲಾಯಿತು. ಅಲ್ಲೂ ಸಹ ವಯಸ್ಕರ ಶಿಕ್ಷಣಕ್ಕೆ ಒಂದು ಆದ್ಯತೆಯನ್ನು ಕೊಡಬೇಕು ಅನ್ನೋ ವಿಚಾರವನ್ನು ಸಿಂಧೋಳು ಇಲ್ಲಿರ್ತಕ್ಕಂಥ ಸಮುದಾಯದವರು, ಸಿಂಧೋಳು ಸಮುದಾಯ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಈ ಜಾತ್ರೆ ಸಂತೆಗಳಲ್ಲಿ ಮೈ ಮೇಲೆ ಚಾಟಿ ಹಿಡ್ಕೊಂಡು ಯಲ್ಲಮ್ಮ ದೇವಿನ ತಲೆ ಮೇಲೆ ಇಟ್ಕೊಂಡು ಅವರು ಧಾರ್ಮಿಕ ಭಿಕ್ಷಾಟನೆ ಮಾಡೋಂಥವ್ರು. ಅಲೆಮಾರಿ SC ಸಮುದಾಯಕ್ಕೆ ಸೇರಿದಂಥ ಈ ಸಮುದಾಯಗಳಿಗೆ ನಿವೇಶನ ಇಲ್ಲ. ಅಲ್ಲಿರ್ತಕ್ಕಂಥ ಸುಮಾರು 55 ಕುಟುಂಬದಲ್ಲಿ 11 ಕುಟುಂಬಕ್ಕೆ ಮನೆ ಇದೆ. ಅದು ಆಶ್ರಯ ಯೋಜನೆಗೆ 11 ಕುಟುಂಬಕ್ಕೆ ಮನೆ ಕೊಟ್ಟಿದ್ದಾರೆ. ಇನ್ನು ಉಳಿದಂಥವ್ರಿಗೆ ಅಲ್ಲಿ ಜಾಗ ಇಲ್ಲ, ಅವ್ರಿಗೆ ವಾಸ ಮಾಡ್ತಿದ್ದ ಸ್ಥಳದಲ್ಲಿ ಜಾಗ ಇಲ್ಲ, ಕೊಡಲಿಕ್ಕೆ ನಿವೇಶನ ಇಲ್ಲ. ಅದರಿಂದ ಬೇರೆ ಕಡೆ ನಿವೇಶನವನ್ನು ಸೌಲಭ್ಯವನ್ನು ಕಲ್ಪಿಸ್ಕೊಡ್ತೀವಿ ಅಂತ ಅವ್ರಿಗೆ ಹೇಳೋವಂಥ ಪ್ರಯತ್ನ, ಮನವೊಲಿಸುವಂಥ ಪ್ರಯತ್ನ ಅಧಿಕಾರಿಗಳು ಸಾಕಷ್ಟು ಮಾಡಿದ್ರು ಸಹ ಅವ್ರದ್ದೇ ಆದ ಒಂದು ಇವತ್ತು ಅದು ನಡೀತು. ಅವತ್ತು ರಾತ್ರಿ ಭಾಳ ಹೊತ್ತಾಗಿತ್ತು, ಸುಮಾರು 11 ಗಂಟೆ ಸಮಯದಲ್ಲಿ ನಾವು ಕೊಟ್ಟಂಥ ಒಂದು ಮಾಹಿತಿಯನ್ನು, ಜಾಗೃತಿಯನ್ನು ಅವರು ಸ್ವೀಕರಿಸಿ ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ ಅಧಿಕಾರಿಗಳು ಸಹ ಜವಾಬ್ದಾರಿ ತಗೊಂಡಿದ್ದಾರೆ. ಅವರಿಗೆ ನಿವೇಶನ ಕಲ್ಪಿಸಿಕೊಟ್ಟು ಅವರಿಗೆ ಅಲ್ಲಿಗೆ ಮತ್ತು ನಮ್ಮ ಅನುಷ್ಠಾನ ಸಮಿತಿ ಸದಸ್ಯರು ಹಾಗೂ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳೊಂದಿಗೆ ಮತ್ತೆ ಏನು ಕಂದಾಯ ಇಲಾಖೆ ಮತ್ತು CEO ಅವರು ವಿವಿಧ ಇಲಾಖೆಗಳನ್ನು ಒಳಗೊಂಡಂತೆ ಒಂದು ಜಂಟಿ ಸಭೆ ಮಾಡಿದಂಥ ಸಂದರ್ಭದಲ್ಲೂ ಸಹ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನಾವು ಅವರೊಂದಿಗೆ ಚರ್ಚೆ ಮಾಡಿದ್ವಿ. ಅದು ಪೂರಕವಾಗಿ ಈ ಕೂಡಲೇ ಆ್ಯಕ್ಷನ್ ತಗೊಂಡು ಅದನ್ನು ನಿವಾರಿಸುವಂಥ ಕೆಲಸ ಮಾಡಬೇಕು ಅನ್ನೋ ಡೈರೆಕ್ಷನ್ ನಾವು ಏನು ಕೊಟ್ವಿ ಅದಕ್ಕೆ ಎಲ್ಲದಕ್ಕೂ ಸ್ಪಂದಿಸಿ ಅದನ್ನು ಮಾಡಿಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಬೇವುಂಡಿ ಗ್ರಾಮದ ಬುಡುಗ ಜಂಗಮ ಪರಿಶಿಷ್ಟ ಜಾತಿ ಭೇಟಿ ಮಾಡಿದ್ವಿ. ಅಲ್ಲಿ ಮನೆ ನಿರ್ಮಾಣ ಸಮಸ್ಯೆ, 13 ಬುಡುಗ ಜಂಗಮ ಸಮುದಾಯ ಅವ್ರಿಗೆ ನಿವೇಶನ ಇದೆ, ಮನೆ ಇಲ್ಲ. ಹಾಗೆ ಜಾತಿ ಪ್ರಮಾಣ ಪತ್ರದ ಸಮಸ್ಯೆ, ನಮ್ಮ ಕಲಾವಿದರು ಈ ನಿವೇಶನ ಸಮಸ್ಯೆ ಇದೆ. ಅದನ್ನು ಅತಿ ಶೀಘ್ರವಾಗಿ ಆದ್ಯತೆ ಮೇರೆಗೆ ಗುರುತಿಸಿ ಅವರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಕೇಳ್ಕೊಂಡ್ವಿ. ಅದಕ್ಕೂ ಸಹ ಕ್ರಮ ತಗೊಳ್ತೀವಿ ಅಂತ ಅವರು ಭರವಸೆ ನೀಡಿದ್ದಾರೆ. ಕುಂಚಿಕೊರುವ ಇಲ್ಲಿ ನಗರಸಭೆನಾದ್ರು ಪುರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಒಂದು ಏರಿಯಾದಲ್ಲಿ ಈಗಾಗಲೇ ಸುಮಾರು ಒಂದು 80 ಕುಟುಂಬಗಳಿಗೆ ಅಲ್ಲಿ ನಿವೇಶನ ಅಂದರೆ ವಸತಿ ಇದೆ. ಆಶ್ರಯ ಯೋಜನೆ ಅಡಿನಲ್ಲಿ ಸುಮಾರು 35 ವರ್ಷದಿಂದ ಮನೆ ಕಟ್ಟಿಸ್ಕೊಟ್ಟಿದ್ದಾರೆ. 35 ವರ್ಷದ ಹಿಂದಿನ ಮನೆಗಳು ಹೇಗಿರ್ತಾ ಇದೆ ಅಂತ, ಯಾವುದೇ ಮೇಂಟೆನೆನ್ಸ್ ಇಲ್ಲದೆ ಹೇಗಿರುತ್ತೆ ಅಂತ ಬಡ ಜನದ್ದು ನೀವು ಊಹಿಸ್ಕೊಳ್ರಿ. ಹಂಗಾಗಿ ಅಲ್ಲಿ ಈಗಾಗಲೇ ಸೂರಿಲ್ಲ, ಅದ್ರ ಮೇಲೆ ಮತ್ತೆ ಕಿಟಕಿಗಳಿಲ್ಲ, ಗೋಡೆ ಎಲ್ಲ ಬಿದ್ದೋಗಿದೆ. ಅಲ್ಲಿ ಮನುಷ್ಯರು ವಾಸ ಮಾಡಲಿಕ್ಕೆ ಯಾವುದೇ ರೀತಿಯಲ್ಲೂ ಯೋಗ್ಯ ಇಲ್ಲದಿರ್ತಕ್ಕಂಥ ಒಂದು ಮನೆಗಳಾಗಿ ಪರಿವರ್ತನೆ ಆಗಿದೆ. ಅದನ್ನ ನಿವೇಶನವನ್ನ ಈಗ ಏನು ನಮ್ಮ ಸ್ಲಮ್ ಬೋರ್ಡ್ನಲ್ಲಿ ಇರ್ತಕ್ಕಂಥ ಸೌಲಭ್ಯವನ್ನು ಬಳಸ್ಕೊಂಡು ಆ ಮನೆಗಳನ್ನೆಲ್ಲ ಡೆಮಾಲಿಷ್ ಮಾಡಿ ಹೊಸದಾಗಿ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ನಾವು ರಿಕ್ವೆಸ್ಟನ್ನು ಮಾಡಿದ್ವಿ. ಅದನ್ನ ಈ ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಒಂದು ಸಂಯೋಜನೆ ಮಾಡಲಿಕ್ಕೆ ಪೂರ್ವಭಾವಿಯಾಗಿ ಸಭೆಯನ್ನು ಮಾಡ್ತೀವಿ ಅಂತ ಕೂಡ ಭರವಸೆಯನ್ನು ನೀಡಿದ್ದಾರೆ. ಅದೇ ಕಾಲೋನಿನಲ್ಲಿ ಸುಮಾರು 35 ತಾತ್ಕಾಲಿಕವಾಗಿ ಅಲ್ಲಿ ಕುಡಿಯೋ ನೀರಿಂದು ಮತ್ತೆ ಬೀದಿ ದೀಪದ ಸಮಸ್ಯೆ ಇತ್ತು.
ಕೂಡಲೇ ನಾವು ನಿವಾರಣೆ ಮಾಡ್ತೀವಿ ಅಂತ ಹೇಳಿ ನಮ್ಮ ನಗರಸಭೆಯ ಅಧಿಕಾರಿಗಳು ಅವರದ್ದೇನು ಒಪ್ಕೊಂಡು ಅದೇ ರೀತಿಯಲ್ಲಿ ಇವತ್ತಾಗಲೇ ಅವರಿಗೆಲ್ಲ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಮತ್ತು ಬೀದಿ ದೀಪವನ್ನು ಅಳವಡಿಸಿ ಈಗಾಗಲೇ ಆ ಸೌಲಭ್ಯವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಅಲ್ಲೂ ಸಹ ಸುಮಾರು 200-300 ಜನ ವಾಸ ಮಾಡ್ತಿರ್ತಕ್ಕಂಥವ್ರು, ವಿದ್ಯೆ ಇದೆ ಇರ್ತಕ್ಕಂಥವ್ರು ವಯಸ್ಕರ ಶಿಕ್ಷಣಕ್ಕೆ ನಾವು ಸಹ ಸೇರ್ತೀವಿ, ನಮಗೂ ಸಹ ಆ ಸೌಲಭ್ಯವನ್ನು ಕಲ್ಪಿಸ್ಕೊಡಿ ಅಂತ ಹೇಳಿದ್ದಾರೆ. ನಾವು ಓದಲ್ಲೆಲ್ಲ ಇದೊಂದು ವಿಚಾರವನ್ನು ಇಟ್ಕೊಂಡು, ಯಾಕೆಂದರೆ ಅಲೆಮಾರಿಗಳಿಗೆ ಮೂಲತಃ ನೆಲೆ ಇಲ್ಲ ಮತ್ತು ಶಿಕ್ಷಣ ಇಲ್ಲ, ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಅವರಿಗೆ ಶಿಕ್ಷಣವನ್ನು ನಾವು ಕೊಡೋದ್ರಿಂದ, ನೆಲೆಯನ್ನು ಕೊಡೋದ್ರಿಂದ ಅವ್ರು ಸಾಮಾಜಿಕವಾಗಿ ಒಂದು ಮುಖ್ಯವಾಗಿ ಬರಲಿಕ್ಕೆ ಸುಲಭ ಆಗ್ತದೆ. ಹಾಗಾಗಿ ಏನು ಅವಕಾಶ ವಂಚಿತರಿಗೆ ಶಿಕ್ಷಣವನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋದರ ದೃಷ್ಟಿಯಿಂದ ಈ ಒಂದು ಸೌಲಭ್ಯವನ್ನು, ಸರ್ಕಾರ ಸೌಲಭ್ಯವನ್ನು ಪಡ್ಕೊಳ್ಳಿ ಅಂತ ನಾವೆಲ್ಲರಿಗೂ ಜಾಗೃತಿ ಮೂಡಿಸಿದ್ದೀವಿ. ಅದಾದ ನಂತರ ಮುಂಡರಗಿ ತಾಲೂಕಿನ ಸಮುದಾಯದ ಕುಟುಂಬ ಇರ್ತಕ್ಕಂಥ ಒಂದು ಗ್ರಾಮ ಅದು. ಅಲ್ಲಿ ಅವ್ರು ಮೂಲತಃ ಅವರು ವೃತ್ತಿ ಬಂದ್ಬಿಟ್ಟು ಫಿಶಿಂಗ್, ಅಂದರೆ ಮೀನುಗಾರಿಕೆ. ತಲತಲಾಂತರಗಳಿಂದ ಅವರು ಫಿಶಿಂಗ್ ಮಾಡ್ಕೊಂಡೇ ಬಂದಿದ್ದಾರೆ. ಆದರೆ ಯಾವುದೇ ಸರ್ಕಾರದ ಸೌಲಭ್ಯಗಳನ್ನು, ಯೋಜನೆಗಳನ್ನ ಇವತ್ತವರೆಗೂ ತಗೊಂಡಿಲ್ಲ. ಅವರ ಸ್ವಂತ ದುಡಿಮೆಯಿಂದ, ಅಲ್ಪ ಸ್ವಲ್ಪ ಉಳಿಸಿದ ದುಡಿಮೆಯಿಂದ ಒಂದು ಸೂರುಗಳನ್ನ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ. ಅವರೀಗ ನಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನಾವು ಇಷ್ಟು ದಿವಸಗಳಿಂದ ಇದೇ ರೀತಿಯಾದ ಜೀವನ ಮಾಡ್ತಾ ಇದ್ವಿ, ಸರ್ಕಾರದಿಂದ ನಿವೇಶನವನ್ನು ಗುರುತಿಸಿ ನಮಗೆ ಹಂಚಿಕೆ ಮಾಡಿಕೊಡ್ಬೇಕು ಅನ್ನೋ ಒಂದು ಮನವಿಯನ್ನು ಇಟ್ಟರು. ಆ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶ ಏನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಅಲೆಮಾರಿಗಳಿಗೆ ಯಾರು ನಿವೇಶನ ರಹಿತರಿದ್ದಾರೆ ಅವರಿಗೆ ಸರ್ಕಾರಿ ಭೂಮಿಯನ್ನು ಗುರುತಿಸಿ ಸಂಬಂಧಪಟ್ಟವರಿಗೆ ಹಂಚಬೇಕು ಅನ್ನೋ ಒಂದು ಆದೇಶ ಇದೆ. ಈ ಸರ್ಕಾರ ಭೂಮಿ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಖಾಸಗಿ ಭೂಮಿಯನ್ನು ಕೊಂಡ್ಕೊಂಡು ಅದಕ್ಕೆ ಸರ್ಕಾರದ ಬೆಲೆ, ಅದಕ್ಕೆ 3 ಪಟ್ಟು ಹಣವನ್ನು ನಿಗದಿ ಮಾಡಿ DC ಅವರೇ ಅದಕ್ಕೆ ಇನ್ಶೂರೆನ್ಸ್. ಈಗ ಮೀನುಗಾರಿಕೆ ಮಾಡ್ಲಿಕ್ಕೆ ಹೋದಾಗ ತೆಪ್ಪ ಮುಳುಗಿ ಅಥವಾ ಏನೋ ಒಂದು ಅನಾಹುತ ಆಗಿ ಬಹಳಷ್ಟು ಪ್ರಾಣಾಪಾಯ ಆಗುವಂಥ ಪರಿಸ್ಥಿತಿ ಇದೆ. ಅವ್ರಿಗೆ ಅವಲಂಬಿತವಾಗಿರ್ತಕ್ಕಂಥ ಕುಟುಂಬಕ್ಕೆ ಒಂದು ಭದ್ರತೆಗೋಸ್ಕರ ಅವರು ಇನ್ಶೂರೆನ್ಸ್ನ ಮಾಡಿಸ್ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸ್ತೀವಿ ಅಂತ ಅವ್ರಿಗೆ ನಾವು ಇದು ಮಾಡಿಕೊಟ್ಟಿದ್ದೇವೆ. ಅದು ಸ್ಕೀಮ್ ಇದೆ ಅದಕ್ಕೆ. ಅದು ಅಂದರೆ ಅವ್ರಿಗೆ ಮಾಹಿತಿ ಇಲ್ಲ, ಅದನ್ನು ಒದಗಿಸುವಂಥ ಕೆಲಸ ಮಾಡಿ ನಾವು ಪೂರಕವಾಗಿ ನಮ್ಮ ನಿಗಮದಿಂದ ಅಲ್ಲಿ ಮಾಡಿಕೊಡ್ತೀವಿ ಅಂತ ಕೂಡ ನಾವು ಹೇಳಿದ್ದೀವಿ.